ಇಷ್ಟು ಬೇಗ ಇದನ್ನೆಲ್ಲ ಬೇರೆ ಬೇರೆ ಮಾಡಿ ಕೆಲಸ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಮಾವಯ್ಯ, ನಾನೊಬ್ಬಳೆ ನನ್ನ ಕೈಯಾರೆ ಬೇರೆ ಮಾಡಿಟ್ಟಿದ್ದೀನಿ. ಅದನ್ನ ದೊಡ್ಡಗಳು ನೋಡ್ಕೊಂಡೆ ಬಂದವ್ರು ಕಣವ. ಆದ್ರೆ ಕೆಲಸ ಹೇಳಿ ಅರ್ಧ ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಎಲ್ಲ ಆಗೋಯ್ತು ಅಂದ್ರೆ ಹೆಂಗವ ನಂಬೋದು? ಛತ್ರಿಯಣ್ಣ ಸುಳ್ಳು ಹೇಳ್ತಿಲ್ಲ, ಸತ್ಯನೇ ಹೇಳ್ತಿರೋದು. ನಾವೇ ಸಹಾಯಕ್ಕೆ ಬರ್ತೀವಿ ಅಂದ್ರು ಅವಳು ನಮ್ಮನ್ನ ಸೇರಿಸಿಲ್ಲ. ಅವಳು ಮೋಸ ಮಾಡಿಲ್ಲ ರೀ. ಅವಳು ಕೊಟ್ಟಿರೋ ಕೆಲಸನ ನ್ಯಾಯವಾಗಿ ಬುದ್ಧಿ ಉಪಯೋಗಿಸಿ ಎಲ್ಲ ಮುಗಿಸಿದಾಳೆ. ನೀವ್ ಯಾಕ್ರಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಕೇಡ್ಗಾಲಕ್ಕೆ ಬುದ್ಧಿ ಇಲ್ಲ, ಮರಣಕ್ಕೆ ಮದ್ದಿಲ್ಲ. ಒಬ್ಳೆ ಹೇಗೆ ಇಷ್ಟೆಲ್ಲ ಮೆಣಸಿನ್ಕಾಯಿ ಕಾಳು ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯ? ನಾನು ಓದಿದ್ದೆ, ಅದನ್ನ ಮಕ್ಕಳಿಗೆ ಹೇಳ್ಕೊಡ್ತಿದ್ದೆ. ಅದನ್ನ ಇಲ್ಲಿ ಅಪ್ಲೈ ಮಾಡಿ ಕೆಲಸ ಮುಗಿಸ್ಬಿಟ್ಟೆ. ಇವಾಗ ಇದನ್ನ ಬಿಸಿಲಿಗೆ ಒಣಗಕ್ಕೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದೇ ಕಾರಣಕ್ಕೆ ಹೆಣ್ಮಕ್ಳು ಹೆಚ್ಚು ಓದಬಾರ್ದು, ಹೆಚ್ಚು ತಿಳ್ಕೋಬಾರ್ದು ಅಂತ ನಾನು ಆಸೆ ಪಡೋದು. ಆದರೆ ನಮ್ಮನೆಗೆ ಓದಿರೋ ಒಂದು ಹೆಣ್ಣು ಬಂದ್ಬಿಟ್ಟಿದೆಯಲ್ಲ, ತುಂಬ ತಿಳ್ಕೊಂಬಿಟ್ಟಿದ್ದಾಳೆ. ಇಂಥವಳನ್ನ ನಾನು ಸುಮ್ಮನೆ ಬಿಡಬೇಕಾ? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಮಾರಿಗುಡಿನಲ್ಲಿ ಹೆಣ್ಣೊಂದು ಕಲಿತರೆ ಏನಾಗುತ್ತೋ ಛತ್ರಿ? ಅಕ್ಷರ ಕಲಿತ ನಾರಿ ಮಾರಿಗುಡಿಯಿಂದ ಪರಾರಿ ಅಲ್ವಾ? ಹೆಣ್ಣು ದಡ್ಡಿಯಾಗಿದ್ದಷ್ಟು ಗಂಡಿನ ಅಂಕೆನಲ್ಲಿರ್ತಾಳೆ. ಅವಳು ಜಾಸ್ತಿ ಕಲ್ತ್ಬಿಟ್ರೆ ಅಂಕೆ ತಪ್ತಾಳೆ. ಆಗ ಗಂಡಸು ಅನ್ನಿಸ್ಕೊಂಡವನಿಗೆ ಬೆಲೆನೇ ಇರಲ್ಲ. ಕೊಡೋದು 3 ಕಾಸು, ಕ್ವಾಣೆ ತುಂಬ ಹಾಸು ಅಂದಂಗೆ ಗಂಡಿನ ಜೀವನ ಆಗ್ಬಿಡುತ್ತೆ. ಹೆಣ್ಣು ಓದೋದ್ರಿಂದ ಸಂಸಾರನೇ ಹಾಳು, ಅಂಥವಳಿಗೆ ಅಕ್ಷರ ಬೇರೆ ಕೇಡು. ಎಕ್ಸ್ಕ್ಯೂಸ್ ಮೀ. Who said women should not study? Who said women should not speak? Learning is not for pride. It is for knowledge. You thought I'm uneducated, right? Long ago, my Attige admitted me to an education institution in Ooty. I have completed my degree in English, but still I am living here with our traditions and values. Take your words back, Mr. Veerabhadra. ಅಮ್ಮ, ಅತ್ತೆ, Parshu, Ratna, you may leave. ಹೋಗಿ ಅನ್ನಲ್ಲ. ಮಾದಪ್ಪಣ್ಣ, ಏನ್ ಹೇಳ್ತಿದ್ಯಾ? ಶಿವು, ನಿನ್ನ ಕೈ ಹಿಡಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅನ್ಬಾರ್ದು ನೀನು. ಅಲ್ಲ ಮಾದಪ್ಪಣ್ಣ, ನೀನು ಕಷ್ಟಪಟ್ಟು ಒಂದೊಂದು ಬೆವರ ನೀನು ಕೂಡ ಹಾಕಿ ಗಳಿಸಿರೋ ಆಸ್ತಿ ಪಾಸ್ತಿ ಅದು. ಅದನ್ನ ನನ್ನ ತಂಗಿ ಹೆಸರಿಗೆ ಹೆಂಗ್ ಬರೀತೀಯ ನೀನು? ನಿಂಗೆ 2 ಮಕ್ಳವ್ರೆ, ಲೀಲಕ್ಕೈತೆ, ನಿನಗೆ ಅವ್ರು ಯಾರು ಕಣ್ಣಿಗೆ ಕಾಣಿಸ್ದೆ ಹೋದ್ರ? ನನ್ನ ಮಗಳು ಒಬ್ಬಳನ್ನ ಬಿಟ್ಟು ಮಿಕ್ಕದವ್ರು ಎಲ್ಲರೂ ನನ್ನ ಕಣ್ಣಿಗೆ ಕಾಣದೇ ಇರೋದಕ್ಕೆ ಈ ನಿರ್ಧಾರನಪ್ಪ. ಆಗಿರೋ ತಪ್ಪನ್ನ ಕ್ಷಮಿಸಿ ನನ್ನ ಹತ್ರ ನೀನು ಮಾತಾಡ್ತಾ ಇರೋದೇ ದೊಡ್ಡದು ಕಣಪ್ಪ. ತಂಗಿರ ವಿಷಯದಲ್ಲಿ ಶಿವಣ್ಣ ಒಸಿ ರಾಂಗು ಅಂತ ಇಡೀ ಮಾರಿಗುಡಿಗೆ ಗೊತ್ತು ಕಣಪ್ಪ. ಅಂಥದ್ರಲ್ಲೂ ನೀನು ಬಾಯಿ ತುಂಬ
ಮಾದಪ್ಪಣ ಅಂತ ಕರಿತಾ ಇದೀಯ ಅಂದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಂತ ಅಲ್ವಾ? ಆ ನಂಬಿಕೆನ ಉಳಿಸೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಕಣಪ್ಪ. ನೋಡು ಶಿವು, ಒಂದು ಹೆಣ್ಣು ಎಷ್ಟೇ ಓದಿರಲಿ, ಎಂಥ ಮನೆಯಲ್ಲೇ ಇರಲಿ, ಆ ಹೆಣ್ಣಿನ ಹತ್ರ ಒಂದು ಸ್ವಲ್ಪನಾದರೂ ಆಸ್ತಿ ಇರಲಿಲ್ಲ ಅಂದರೆ ಅವಳು ಸುತ್ತ ಇರೋರು ಕೆಟ್ಟವರಾಗೋದಕ್ಕೆ ತುಂಬ ದಿನ ಬೇಕಾಗಲ್ಲಪ್ಪ, ತುಂಬ ದಿನ ಬೇಕಾಗಲ್ಲ. ಅದರಲ್ಲೂ ಮೊದಲೇ ಕೆಟ್ಟವರಾಗಿದ್ದರೆ ರಾಕ್ಷಸರಾಗ್ಬಿಡ್ತಾರಪ್ಪ, ರಾಕ್ಷಸರಾಗ್ಬಿಡ್ತಾರೆ. ಸುಮ್ಮನೆ ಸುತ್ತ ತಿರುಗಿ ನೋಡು. ನಮ್ಮೂರಲ್ಲಿ ಯಾವ ಹೆಂಗಸಿನ ಹೆಸರಲ್ಲಿ ಒಂದು ಮನೆ ಇದೆ ಹೇಳು? ಎಲ್ಲರ ಮನೆಯಲ್ಲೂ ಆಸ್ತಿನ ಒಂದು ಗಂಡಂದ್ರ ಹೆಸರಲ್ಲಿರುತ್ತೆ, ಇಲ್ಲಾಂದರೆ ಮಾವಂದರ ಹೆಸರಲ್ಲಿರುತ್ತೆ. ಅದಕ್ಕೆ ಹೆಣ್ಮಕ್ಳು ಮನೆಯಿಂದ ಆಚೆಗೆ ಹೋಗಬೇಕು ಅಂದರೆ ಒಂದು ದನ ಮೇಯ್ಸೋಕೆ ಹೋಗಬೇಕು, ಇಲ್ಲ ಹುಲ್ ತರಕ್ಕೆ ಹೋಗಬೇಕು. 4 ಅಕ್ಷರ ಕಲ್ತರು ಅಂದರೆ ಡೈರಿಗೆ ಹೋಗಿ ಹಾಲು ಹಾಕಿ ಲೆಕ್ಕ ಬರ್ಸ್ಕೊಂಡು ಬರಬೇಕು. ನನ್ನ ಮನೇನೂ ಸೇರಿಸಿ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ಓದಿ ಜವಾಬ್ದಾರಿನ ತಗೊಂಡು ಮನೆಯಿಂದ ಸ್ವತಂತ್ರವಾಗಿ ಹೋಗಿರೋದು ಅಂದರೆ ನಿಮ್ಮನೆಯಿಂದ ಶಿವು. ಅದರಲ್ಲೂ ಪಾರು ಬಂದಮೇಲೆ ದುಪ್ಪಟ್ಟಾಗಿದೆ ಕಣಪ್ಪ, ದುಪ್ಪಟ್ಟಾಗಿದೆ.